ಚಾಲಕನ ನಿರ್ಲಕ್ಷ್ಯದಿಂದ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಒಂದು ಸಂಚಾರ ನಿಯಂತ್ರಕರ ಕೊಠಡಿಗೆ ನುಗ್ಗಿದ ಘಟನೆ ಪೀಣ್ಯ 2ನೇ ಹಂತದ ಬಿಎಂಟಿಸಿ ಡಿಪೋದಲ್ಲಿ ನಡೆದಿದೆ. ಅದೃಷ್ಟವಶಾತ್ ದೊಡ್ಡ ಅವಘಡ ತಪ್ಪಿದೆ. ಎಲೆಕ್ಟ್ರಿಕ್ ಬಸ್ ಅನ್ನ ಚಾಲಕ ಹ್ಯಾಂಡ್ ಬ್ರೇಕ್ ಹಾಕದೆ ನಿಲ್ಲಿಸಿ ತೆರಳಿದ ಪರಿಣಾಮ ಬಸ್ ಸ್ವಯಂ ಚಾಲಿತವಾಗಿ ಮುಂದೆ ಚಲಿಸಿ ಡಿಪೋ ಒಳಗೆ ನುಗ್ಗಿದೆ. ಈ ವೇಳೆ ಡಿಪೋದ ಸಂಚಾರ ನಿಯಂತ್ರಕರ ಕೊಠಡಿಗೆ ಬಸ್ ಡಿಕ್ಕಿ ಹೊಡೆದಿದೆ. ಬಸ್ ಗುದ್ದಿದ ಪರಿಣಾಮ 4 ಬೈಕ್ಗಳು ಜಖಮಾಗಿದೆ. ಅದೃಷ್ಟವಶಾತ್ ಈ ಅವಘಡದಲ್ಲಿ ಯಾವುದೇ ರೀತಿಯ ಪ್ರಾಣಭಯ ಸಂಭವಿಸಿಲ್ಲ. ಇನ್ನು ಘಟನೆಯ ಬಳಿಕ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಚಾಲಕನ ನಿರ್ಲಕ್ಷ್ಯವೇ ಈ ಒಂದು ಅವಘಡಕ್ಕೆ ಕಾರಣ ಅಂತ ಪ್ರಾಥಮಿಕವಾಗಿ ತಿಳಿದು ಬಂದಿದೆ. 3 ಗಾಡಿ ಹೋಯ್ತು ಹಂಗೊಂದು ಹೋಯ್ತು. ನೀವು ಕೂಡ ಗಮನಿಸ್ತಾ ಇದ್ರ ದೃಶ್ಯಾವಳಿಯಲ್ಲಿ ಯಾವ ರೀತಿಯ ಬೈಕ್ಗಳು ಜಖಮಾಗಿದೆ ಅಂತಂದ್ರೆ ಬಿಎಂಟಿಸಿ ಅಂದ್ರೆ ಈಗ ಜನಸಾಮಾನ್ಯರು ಭಯ ಪಡಬೇಕು ಅಂತಹ ಪರಿಸ್ಥಿತಿಯಲ್ಲಿದೆ. ಕಿಲ್ಲರ್ ಬಿಎಂಟಿಸಿ ಅಂತ ನಮ್ಮ ಬಿಎಂಟಿಸಿ ಹೆಸರುವಾಸಿ ಆಗ್ತಾ ಇದೆ. ಬಿಎಂಟಿಸಿ ಅಂತಂದ್ರೆ ಜನಸಾಮಾನ್ಯರ ನಾಡಿ ಮಿಡಿತ ಅಂತ ಹೇಳ್ತೀವಿ. ಅದರಲ್ಲೂ ಮಧ್ಯಮ ವರ್ಗದವರಾಗಿರ್ಬೋದು ಅಥವಾ ಯಾರೇ ಆದ್ರೂ ಬಿಎಂಟಿಸಿ ಮೇಲೆ ಬೆಂಗಳೂರಿನಲ್ಲಿ ಸಾಕಷ್ಟು ಅವಲಂಬಿತರಾಗಿರ್ತಾರೆ. ಅಂಥದ್ರಲ್ಲಿ ಈ ಒಂದು ಬಿಎಂಟಿಸಿಯ ಎಡವಟ್ಟು ಒಂದಲ್ಲ ಎರಡಲ್ಲ, ಸಾಕಷ್ಟು ಎಡವಟ್ಟುಗಳಿಗೆ ಈ ಒಂದು ಬಿಎಂಟಿಸಿ ಸಾಕ್ಷಿಯಾಗಿದೆ. ಈ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರೆ ಯಾರಾದ್ರೂ ಅಲ್ಲಿ ನಿಂತಿದ್ರೆ ಅವ್ರಿಗೆ ಏಕಾಏಕಿಯಾಗಿ ಹೋಗಿ ಆ ಒಂದು ಬಸ್ ಏನಾದ್ರೂ ಗುದ್ದಿದ್ರೆ ಅವರ ಪ್ರಾಣ ಹೋಗ್ತಾ ಇತ್ತು. ಆ ಒಂದು ಜವಾಬ್ದಾರಿನ ಯಾರು ತೆಗೆದುಕೊಳ್ತಾ ಇದ್ರು? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸ್ತಾರೆ ಈ ಚಾಲಕರು ಅಂತ ಗೊತ್ತಾಗ್ತಾ ಇಲ್ಲ. ಆ ಚಾಲಕನ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಲೇಬೇಕಾಗುತ್ತೆ. ಸದ್ಯಕ್ಕೆ ಕೇವಲ ಗಾಡಿ ಮಾತ್ರ ಜಖಮಾಗಿದೆ. ಅಲ್ಲಿ ಯಾರಾದ್ರೂ ವ್ಯಕ್ತಿ ನಿಂತಿದ್ರೆ ಅವರ ಗತಿ ಏನಾಗಬೇಕಾಗಿತ್ತು? ಒಂದು ವೇಳೆ ಟ್ರಾಫಿಕ್ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಅವಘಡಗಳಾಗಿದ್ರೆ ಎಷ್ಟು ಜನರ ಪ್ರಾಣ ಹೋಗ್ತಾ ಇತ್ತು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.